ಅಂಥೇಳಿ ಕಮೆಂಟ್ ಮಾಡಿ. ನೋಡಿ ಮಳೆ ನೋಡಿ ಯಾವ ಥರ ಇದೆ. ಯಪ್ಪ ಮಳೆ ಅಂತೂ ಫುಲ್ ಇದೆ ಫ್ರೆಂಡ್ಸ್. ಸೌಂಡ್ ಕೇಳ್ತಾ ಇದೆಯಾ ನಿಮಗೆ? ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನೋಡಿ ನಾನು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಅದನ್ನು ಕೂಡ ವಿಡಿಯೋ ಹಾಕಿದೆ. ಮಳೆಯಲ್ಲಿ ಯಾವ ಥರ ಮೆಣಸನ್ನು ಇಲ್ಲಿ ನೋಡಿ ರಬ್ಬರ್ ಥರ ಯಾವ ಥರ ಅದು ಮಡಿಸಿದ್ರೆ ಮಡಿಸ್ತಾ ಇದೆ. ಆ ಮೆಣಸನ್ನು ನಾವೀಗ ಗರಿಗರಿಯಾಗಿ ಮಾಡಬೇಕು. ಅದು ಹೇಗೆ ಅಂತೇಳಿ ನೋಡ್ಕೊಂಬರೋಣ. ಈ ಟ್ರಿಕ್ ನೀವು ಒಂದ್ಸತಿ ಯೂಸ್ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ನೋಡಿ ಒಂದು ಲೈಕ್ ಮಾಡಿ. ನೋಡಿ ನಾನಿಲ್ಲಿ ಒಂದು ಅರ್ಧ kg ಮೆಣಸು ತೊಗೊಂಡಿದ್ದೇನೆ, ಬ್ಯಾಡಗಿ ಮೆಣಸು. ನೋಡಿ ನಿಮಗೆ ಕಾಣ್ತಿರ್ಬೋದು ಹೇಗೆ ಫೋಲ್ಡ್ ಆಗ್ತಾಯಿದೆ. ಈಗ ಮಳೆಗಾಲ, ಸಿಕ್ಕಾಪಟ್ಟಿ ಮಳೆ ಇರೋದ್ರಿಂದ ನೋಡಿ ಎಷ್ಟು ಮೆತ್ತಗಾಗಿದೆ, ನಿಮಗೆ ಕಾಣ್ತಿರ್ಬೋದು. ನೋಡಿ ಎಷ್ಟು ಮಿದು ಅಂದರೆ ಮಿದುವಾಗಿದೆ. ಇದನ್ನೀಗ ನಮಗೆ ಗರಿ ಬೇಕು, ಗರಿ ಮಾಡಿ ಇಟ್ಕೋತೀನಿ ಅಂತಂದ್ರೆ ಮಳೆ ಬಿಸಿಲು ಕೂಡ ಇಲ್ಲ. ಏನು ಮಾಡೋದು ಅಂತಂದರೆ ಈಗ ಇದಕ್ಕೊಂದು ಟಿಪ್ ಸಮೇತನೇ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತಿನ ನಮ್ಮ ಅಡುಗೆ ಚಾನಲಲ್ಲಿ. ನಾನು ಮಳೆಗಾಲದಲ್ಲಿ ವರ್ಷ ಇದೇ ಥರ ಮಾಡಿ ಇಟ್ಕೋತೇನೆ ಫ್ರೆಂಡ್ಸ. ನಿಮಗೂ ಕೂಡ ಏನೋ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮಾಡಿದ್ದೀನಿ. ನೋಡಿ ಗರಿ ಆದರೆ ಈ ಥರ ಫೋಲ್ಡ್ ಆಗಲ್ಲ, ಮುರಿದು ಹೋಗುತ್ತೆ. ನೋಡಿ ರಬ್ಬರ್ ಹಿಗ್ಗಿದಾಗೆ ಹಿಗ್ತಾ ಇದೆ. ಇದನ್ನು ನಾವೀಗ ಗರಿ ಅಂದರೆ ಮಕ್ಕಳೆಲ್ಲ ಕುರ್ಕುರೆ ತಿಂತಾರೆ, ಸೌಂಡ್ ಬರುತ್ತೆ, ಆ ಥರ ಮಾಡಬೇಕು. ಇದನ್ನೀಗ ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ನೋಡಿ ಇಲ್ಲೊಂದು ಕುಕ್ಕರ್ ಇಟ್ಕೊಂಡಿದ್ದೇನೆ ನಾನು. ಕುಕ್ಕರ್ ಒಳಗಡೆ ನೀರು ಹಾಕಲ್ಲ, ಒಂದು ಸ್ಟ್ಯಾಂಡ್ ಇಡ್ತೇನೆ. ಈಗ ಸ್ಟ್ಯಾಂಡ್ ಇಟ್ಟು ಇದನ್ನು 10 ನಿಮಿಷ ಹೈ ಫ್ಲೇಮಲ್ಲಿ ಫ್ರೀ ಹಿಟ್ಟನ್ನು ಮಾಡ್ಕೋಬೇಕು. ಒಳಗಡೆ ಸೈಡು ಸ್ಟಿಕ್ ಹಾಕಿಲ್ಲ, ರಬ್ಬರನ್ನು ಹಾಕಿಲ್ಲ, ನೋಡಿ ಕಾಣ್ತಿರ್ಬೋದು ನಿಮಗೆ. ಹಾಗೆ ಇದಕ್ಕೆ ವಿಜಿಲ್ ಕೂಡ ಇಲ್ಲ, ವಿಜಿಲ್ ಹಾಕಲ್ಲ, ಏನೂ ಇಲ್ಲ ಫ್ರೆಂಡ್ಸ. ಇದನ್ನು 10 ನಿಮಿಷದವರೆಗೆ ನಾನೀಗ ಫ್ರೀ ಹಿಟ್ಟನ್ನು ಮಾಡ್ಕೊತೇನೆ. 10 ನಿಮಿಷ ಆಗಲಿ ತೋರಿಸ್ತೇನೆ. ನೋಡಿ 10 ನಿಮಿಷ ಆಗಿದೆ, ಸುಡ್ತಾ ಇದೆ. ಟೋಪನ್ನು ತೆಗಿತಾ ಇದ್ದೀನಿ. ಇದ್ರ ಒಳಗಡೆ ಹಿಡಿಯುವಂಥ ಪಾತ್ರೆನ ಇಟ್ಕೋತಾ ಇದ್ದೀನಿ. ವಾಪಸ್ ತೆಗಿಲಿಕ್ಕೆ ಬರಬೇಕು ನಮಗೆ, ಆ ಥರ ಇರಬೇಕು. ನೋಡಿ ಈಗ ಮೆಣಸನ್ನು ಇದ್ರೊಳಗಡೆ ಹಾಕ್ತೇನೆ. ಇದು ಎಷ್ಟು ಹಿಡಿತೆ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಮೆಣಸು ಹೊರಗಡೆ ಬರಲ್ಲ ಹಾಗೆ ನೋಡ್ಕೊಳ್ಳಿ ಚೆನ್ನಾಗಿ. ಇದು ತುಂಬ ಗರಿಯಾಗಿ ನಮಗೆ ಬರ್ತವೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ. ಈಗ ಇದಕ್ಕೆ ಟೈಟಾಗಿ ಮತ್ತೆ ನಾವು ಟೋಪನ್ನು ಹಾಕಬೇಕಾಗತ್ತೆ, ಇದೇ ಥರ. ನೋಡಿ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಗ್ಯಾಸ್ ಆನ್ ಇಡಬೇಡಿ, ಮನೇಲಿ ನಿಲ್ಲಿಕ್ಕೆ ಆಗೋದಿಲ್ಲ. ಗ್ಯಾಸ್ ಆಫ್ ಮಾಡ್ಕೊಂಡು ಹಾಗೆ ಬಿಟ್ಬಿಡಿ. ಇದನ್ನೀಗ ಒಂದು 10 ರಿಂದ 15 ನಿಮಿಷ ಇದ್ರೊಳಗಡೆ ಹಾಗೆ ಬಿಟ್ಬಿಡೋಣ. ಈಗ 10 ನಿಮಿಷ ಆಗಿದೆ, ಇದು ತಣ್ಣಗಾಗಿದೆ. ಈಗ ತೆಗಿತೇನೆ. ನೋಡಿ ಯಾವ ಥರ ಬಂದಿದ್ದಾವೆ. ವಾವ್, ಸೌಂಡ್ ಮಾತ್ರ ನೋಡಿ ಈಗ ಹಂಗೆ ಮುರಿತಾ ಇದೆ ನೋಡಿ ಫ್ರೆಂಡ್ಸ್, ಈ ಥರ. ಈಗ ನೋಡಿ ಸೌಂಡ್ ಕೇಳ್ತಾ ಇದೆಯಾ ನಿಮಗೆ? ನೋಡಿ ಎಷ್ಟು ಗರಿ ಆಗ್ಯಾವ. ಈಗ ತಗೊಂಡ್ಬಿಡ್ತೇನೆ ಫ್ರೆಂಡ್ಸ, ತುಂಬ ಹೊತ್ತು ಬಿಡಬಾರ್ದು. ಮತ್ತು ಇವು ಗರಿ ಎಲ್ಲ ಈದಾಕವು, ಸ್ವಲ್ಪ ಆರಿದ ಕೂಡಲೇ ಸುಡ್ತದೆ ಇದು. ನೋಡಿ ಎಲ್ಲ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೋಡಿ ಯಾವ ಥರ ನೋಡಿ ಕೇಳ್ತಾ ಇದೆ ನಿಮಗೆ. ಆವಾಗಲೇ ಮುರಿತಿರಲಿಲ್ಲ, ಈಗ ನೋಡಿ ಯಾವ ಥರ, ನೋಡಿ ಯಾವ ಥರ ಪುಡಿ ಆಗ್ತಾಯಿದೆ, ಕಾಣಿಸ್ತದ ನಿಮಗೆ ಫ್ರೆಂಡ್ಸ? ನೀವು ಈ ಥರ ಮನೆಯಲ್ಲಿ ಮಾಡಿ, ಈ ಥರ ಮಳೆ ಇರುವಾಗ ನೋಡಿ ಸೌಂಡ್ ಎಷ್ಟು ಸೌಂಡ್ ಬರ್ತಾಯಿದೆ. ನಾನೀಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಈ ಥರ ರೆಡಿ ಆಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ.